ಸುಸ್ವಾಗತ ಫ್ರೆಂಡ್ಸ್. ನಾವಿವತ್ತು ಈ ಥರ ಫ್ಲವರ್ ಮಾಡೋದನ್ನು ಕಲಿಯೋಣ. ಸೊ ಇದಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ, ನೀವು ಈಸಿಯಾಗಿ ಮಾಡ್ಬೋದು, ಟ್ರೈ ಮಾಡಿ. ಸೊ ಇದಕ್ಕೆ ಒಂದು ಸೂಜಿ ಮತ್ತು ನಾವು ಕಾಂಟ್ರಾಸ್ಟ್ ಕಲರ್ ಯಾವ ಕಲರ್ ತೊಗೊಂಡಿರ್ತೀವೋ ಅದನ್ನು ಪೋಣಿಸ್ಕೊಳ್ಳಿ. ಒಂದು ಕ್ರೋಶೆಟ್ ತೊಗೊಳ್ಳಿ. ನಂದು 11 ನಂಬರ್ ಇದೆ, ನಿಮ್ಮ ಹತ್ರ ಯಾವುದಿದೆಯೋ ಅದು ಪರವಾಗಿಲ್ಲ. ಸೊ ಒಂದು ಸೀಸರ್. ಫಸ್ಟ್ ನಾವು ಬೇಸ್ ಮಾಡ್ಕೊಳ್ಳೋಕ್ಕೆ ಅಥವಾ ಕೆಳಗಡೆ ಹಾಕ್ಕೊಳ್ಳೋಕ್ಕೆ ವೈಟೇ ತೊಗೋಬೇಕು. ನೀವು ಮೇಲ್ಗಡೆ ಯಾವ ಕಲರ್ ತೊಗೊಂಡ್ರೂ ಓಕೆ. ನಾನು ಈ ಕಲರ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ರೆಡ್ ತೊಗೊಳ್ಳಿ, ಪಿಂಕ್ ತೊಗೊಳ್ಳಿ, ಬೇರೆ ಕಾಂಟ್ರಾಸ್ಟ್ ಕಲರ್ ಯಾವುದಾದ್ರೂ ತೊಗೊಳ್ಳಿ. ಬಟ್ ಕೆಳಗಡೆ ಮಾತ್ರ ವೈಟ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಈ ಥರ ಬರುತ್ತೆ ಫ್ಲವರು. ಸೊ ಇದನ್ನೇ ಮಾಡೋದು ಯಾವ ಥರ ಅಂತ ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ನಾವು ಬಣ್ಣ ಒಂದೇ ರೀತಿ ಇಟ್ಕೊಳ್ಳೋಣ. ಸೊ ಇದನ್ನು 5 ಮಾಡಬೇಕಾಗುತ್ತೆ. ಸೊ ಇದಕ್ಕೆ ನಾನು ಒಂದು 20 ಅಥವಾ 30 ಟೈಮ್ ರೌಂಡ್ ರಿಂಗ್ ಥರ ಸುತ್ಕೋತಾ ಇದ್ದೀನಿ. ಈ ಥರ ನೀವು ಒಂದೇ ಸೈಜಲ್ಲಿ ಸುತ್ಕೊಳ್ಳಿ. ಸೈಜ್ ಎಲ್ಲ ಸೇಮ್ ಇರಬೇಕು. ಈ ಥರ ಸುತ್ಕೊಳ್ಳಿ. ಈ ಥರ ಸುತ್ಕೊಂಡು ಇದ್ರ ಒಳಗಡೆ ಸೂಜನ್ ಹಾಕಿ ಅಥವಾ ಕ್ರೋಶ ಹಾಕಿ ನಾವು ಇದ್ರೊಳಗಡೆ ಒಂದೊಂದಾಗಿ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡು ಹೋಗೋಣ. ನಿಮಗೆ ನಾನು ಸಿಂಗಲ್ ಕ್ರೋಶ ಯಾವ ಥರ ಹಾಕೋದು, ಡಬಲ್ ಕ್ರೋಶ ಹಾಕೋದು ಯಾವ ಥರ, ರಿಂಗ್ ಇದು ಚೈನ್ ಯಾವ ಥರ ಹಾಕೋದು ಎಲ್ಲ ವೀಡಿಯೋನು ಮಾಡಿದ್ದೀನಿ. ನನ್ನ ಚಾನಲ್ನ ಫಾಲೋ ಮಾಡಿದ್ರೆ ನಿಮಗೆಲ್ಲ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೂ ಒಂದ್ಸರಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನಾವು ಈ ಪೂರ್ತಿ ರಿಂಗ್ಗೆ ಸಿಂಗಲ್ ಕ್ರೋಶಗಳನ್ನ ಹಾಕಿ ಫಿಲ್ ಮಾಡ್ಕೋಬೇಕು ಪೂರ್ತಿ. ಇದರಲ್ಲೇನು ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಫಿಲ್ ಆಗೋವರೆಗೂ, ಇದು ಪೂರ್ತಿ ತುಂಬೋವರೆಗೂ ನೀವು ಸಿಂಗಲ್ ಕ್ರೋಶಗಳನ್ನೇ ಹಾಕಬೇಕು. ನೋಡಿ ಯಾವ ಥರ ಹಾಕೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನೀವು ಸಿಂಗಲ್ ಕ್ರೋಶ ಹಾಕೋದನ್ನು ನೋಡಿಲ್ಲ ಅಂದ್ರೂ ನೀವು ಇದನ್ನು ನೋಡಿಬಿಟ್ಟೆ ಹಾಕ್ಕೋಬೋದು. ಈ ರೌಂಡ್ ಪೂರ್ತಿಯಾಗಿ ಫಿಲ್ ಆಗೋ ಥರ ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ನೋಡಿ ನಾನು ತುಂಬ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ನೀವು ಈಸಿಯಾಗಿ ಹಾಕ್ಕೋಬೋದು. ಇದರಲ್ಲೇನು ಕೌಂಟ್ ಮಾಡಬೇಕಪ್ಪ, ಕೌಂಟ್ ಮಿಸ್ ಆದರೆ ಫುಲ್ ಕೆಟ್ಟೋಗುತ್ತೆ ಆ ಥರ ಏನೂ ನಿಮಗೆ ಭಯ ಪಡೋ ಅವಶ್ಯಕತೆ ಏನೂ ಇಲ್ಲ. ತುಂಬ ಈಸಿಯಾಗಿ ಮಾಡ್ಬೋದು, ಯಾರಾದರೂ ಮಾಡ್ಬೋದು. ಬಿಗಿನರ್ಸ್ ಇದ್ರೂ ನೀವು ಈಸಿಯಾಗಿ ಕಲ್ತ್ಕೋಬೋದು. ಸೊ ಒಂದು ಸಲ ಟ್ರೈ ಮಾಡಿ. ನಾನು ಹಾಕ್ತಾ ಇರೋದನ್ನೇ ನೋಡಿ ನೀವು ನೋಡಿಕೊಂಡೇ ಹಾಕ್ತಾ ಹೋದರೆ ಏನೂ ಪ್ರಾಬ್ಲಮ್ ಬರಲ್ಲ. ಸೊ ಈ ಥರ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ಫಿಲ್ ಮಾಡಿಕೊಂಡು ಇಲ್ಲಿ ಲಾಸ್ಟಲ್ಲಿ ನಾವು ಜಾಯಿನ್ ಮಾಡ್ಕೊಳ್ತೀವಿ ಯಾವ ಥರ ಅಂತ ನೋಡಿ. ಸೊ ಇಲ್ಲಿ ಲಾಸ್ಟಲ್ಲಿ ಬಂದಮೇಲೆ ಇದರೊಳಗಡೆ ಹಾಕಿ ಇದನ್ನು ಸ್ಲಿಪ್ ಸ್ಟಿಚ್ ಅಂತಾರೆ. ಈ ಥರ ಹಾಕಿ ಜಾಯಿನ್ ಮಾಡ್ಕೋಬೇಕು. ಇಷ್ಟೇ. ಈ ರಿಂಗ್ಗೆ ನಾವು ಈಗ ಕಾಂಟ್ರಾಸ್ಟ್ ಕಲರ್ನ ಹಾಕೋಣ. ನಿಮ್ಗೆ ಯಾವ ಕಲರ್ ಬೇಕು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಗ್ರೀನಿಶ್ ಕಲರ್ನ ಹಾಕ್ಕೊಂಡಿದ್ದೀನಿ, ಪಿಕಾಕ್ ಗ್ರೀನ್ ಅಂತಾರೆ, ಹಾಕಿದ್ದೀನಿ. ಸೊ ಅದನ್ನು ಇಲ್ಲಿ ನಾವು ಹಾಕೋಣ. ಇದನ್ನು ದಾರನ ಚೆನ್ನಾಗಿ ಟೈಟ್ ಮಾಡಿಕೊಂಡು ಇದನ್ನು ಇಲ್ಲಿ ಒಳಗಡೆ ಸೇರಿಸ್ಕೊಂಬಿಡಿ. ಸೊ ಯಾವ ಥರ ಸೇರಿಸೋದು ಅಂತಲೂ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಈ ಥರ ಒಳಗಡೆ ಹಾಕ್ಕೊಳ್ಳಿ. ದಾರನ ಹಾಕ್ಕೊಂಡು ಎಕ್ಸ್ಟ್ರಾ ಬಂದಿರೋದನ್ನು ಕಟ್ ಮಾಡಿ ತೆಗೆದು ನೋಡಿ ಈ ಥರ ಫುಲ್ಲು ಪೂರ್ತಿಯಾಗಿ ಒಳಗಡೆ ಹೋಗುತ್ತೆ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಕೊಂಡು ಈ ಥರ ನಿಮ್ಗೆ ಕ್ಲೀನಾಗಿ ಒಂದು ರಿಂಗ್ ಥರ ಬರುತ್ತೆ. ಇದನ್ನು ಇಲ್ಲಿಂದ ಜಾಯಿನ್ ಮಾಡಬೇಕಾಗುತ್ತೆ. ಸೊ ಅದನ್ನು ಯಾವ ಥರ ಮಾಡೋದು ಅಂತ ಆಮೇಲೆ ತೋರಿಸ್ತೀನಿ. ಇವಾಗ ನಾವು ಕಾಂಟ್ರಾಸ್ಟ್ ಕಲರ್ನ ಹಾಕ್ಕೊಳ್ಳೋಣ. ಈ ಕಲರ್ನ ಜಾಯಿನ್ ಮಾಡಿಕೊಂಡು ಇದನ್ನು ಯಾವ ಥರ ಹಾಕ್ಕೊಳ್ಳೋದು ಅಂತ ಈಗ ನೋಡೋಣ. ಸೊ ಇಲ್ಲಿ ಯಾವುದೋ ಒಂದು ರ್ಯಾಂಡಮ್ ಚೈನಿಂದ ನೀವು
ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿಂದನೇ ಮಾಡಬೇಕು ಅಂತಲೂ ಏನಿಲ್ಲ ಇದರಲ್ಲಿ, ಎಲ್ಲಿಂದಾದರೂ ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲಿ ಹಾಕ್ಕೊಂಡು ಈ ಕಲರ್ನ ಇಲ್ಲಿಂದ ಈ ಥರ ತೆಗೆದು ಪೂರ್ತಿಯಾಗಿ ತೆಗಿಬೇಡಿ. ಈ ಚಿಕ್ಕ ದಾರನ ಇದ್ರೊಳಗಡೆ ನಾವು ಸೇರಿಸ್ತಾ ಹೋಗ್ಬಿಡೋಣ. ಇದನ್ನು ಸಿಂಗಲ್ ಕ್ರೋಶನೇ ಹಾಕಿ ಫಿಲ್ ಮಾಡಬೇಕು. ಸೊ ಪ್ರತಿಯೊಂದು ಸಿಂಗಲ್ ಕ್ರೋಶದಲ್ಲೂ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ತಾ ಹೋಗೋದು. ನೋಡಿ ಈ ಥರ ಹಾಕಿ ಈ ದಾರನೂ ಇದರಲ್ಲೇ ಸೇರ್ಕೊಂಡ್ಬಿಡುತ್ತೆ, ಕಾಣಿಸಲ್ಲ ನಿಮಗೆ. ಸೊ ನೋಡಿ ಈ ಥರ ಒಂದೊಂದೇ ಸಿಂಗಲ್ ಕ್ರೋಶದಲ್ಲಿ ಒಂದೊಂದು ಸಿಂಗಲ್ ಕ್ರೋಶ ಹಾಕಿ ತುಂಬಾ ಸಿಂಪಲ್ ಆಗಿದೆ, ಯಾರು ಬೇಕಾದರೂ ಹಾಕ್ಬೋದು. ಒಂದು ಸಿಂಗಲ್ ಕ್ರೋಶ, ಸೊ ಇಲ್ಲೊಂದು ಸಿಂಗಲ್ ಕ್ರೋಶ, ಪ್ರತಿಯೊಂದರಲ್ಲೂ ಒಂದೊಂದು ಸಿಂಗಲ್ ಕ್ರೋಶ ಹಾಕಿ ಇದನ್ನು ಪೂರ್ತಿಯಾಗಿ ಫಿಲ್ ಮಾಡಿ. ನೋಡಿ ನಾನು ಪೂರ್ತಿಯಾಗಿ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ನಾವು ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ ಅಂತಲೇ ನಾನು ಪೂರ್ತಿಯಾಗಿ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ನೀವು ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ, ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ನೀವು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಬಿಗಿನರ್ಸ್ ಇದ್ದರೆ ಪ್ಲೀಸ್ ಸ್ಕಿಪ್ ಮಾಡಿಬಿಡಿ. ಒಂದು ಸ್ವಲ್ಪ ನಮ್ಗೆ ಬರುತ್ತೆ ಅನ್ನೋರು ಅರ್ಥ ಆಗುತ್ತೆ, ಅವ್ರಿಗೆ ಯಾವ ಥರ ಹಾಕಬೇಕು ಅಂತ ಐಡಿಯಾ ಆಗಿಬಿಡುತ್ತೆ. ಸೊ ನಿಮ್ಗೆ ಬಿಗಿನರ್ ಇದ್ದರೆ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಯಾವ ಥರ ಹಾಕೋದಂತ ನೋಡಿಬಿಟ್ಟು ಈ ಥರ ಹಾಕ್ಕೊಳ್ಳಿ. ಸೊ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ನಾವು ಲಾಸ್ಟಲ್ಲಿ ಬಂದ್ವಿ, ಇಲ್ಲೂ ನಾವು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡ್ಕೊಳ್ಳೋಣ ಈ ಥರ. ಸೊ ಈ ದಾರನೂ ಅದೇ ಥರ ಮೊದಲು ಮಾಡಿದ್ವಲ್ಲ ವೈಟ್ನ, ಆ ಥರ ಕಟ್ ಮಾಡಿಕೊಂಡು ಇದನ್ನು ಈ ಕಲರ್ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಹಾಕಿ ನಾವು ಸೇರಿಸ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡಿಕೊಂಡು ನೋಡಿ ಈ ಥರ ಕಾಣಿಸುತ್ತೆ. ಸೊ ಇದನ್ನು ಈ ದಾರನ ಎಲ್ಲಿ ಸೇರಿಸೋದು ಅಂತ ನೋಡಿ ಈಗ. ಸೊ ಈ ಥರ ಹಾಕಿ ಸೂಜನ್ನು ಇಲ್ಲಿ ತೆಗೆದು, ಸೊ ಒಂದೊಂದರಲ್ಲಿ ಸೇರಿಸಿ ತೆಗೆದು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಬಿಡಿ. ನಾನು ನಿಮಗೆ ಹೊಸ ಐಟಮ್ ಮಾಡೋದು, ಈಸಿಯಾಗಿ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಸೊ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹ್ಯಾಂಡ್ಮೇಡ್ ಐಟಮ್ಸ್ನ ಈಸಿಯಾಗಿ ಕಲೀರಿ ಮಾಡೋದನ್ನು. ಸೊ ನೋಡಿ ಈ ಥರ ರೆಡಿ ಆಯಿತು. ಈ ಥರದ್ದನ್ನು ನೀವು 5 ಮಾಡ್ಕೋಬೇಕು. 5 ಮಾಡಿಕೊಂಡ್ರೆ ಸಾಕು. 6, 7 ಈ ಥರ ಮಾಡಿದ್ರೆ ತುಂಬ ದೊಡ್ಡದಾಗುತ್ತೆ, ಆಮೇಲೆ ಅದು ಜಾಯಿನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಲ್ಲಿ ವೈಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಗ್ರೀನ್ನು ನಾನು ಹಾಕ್ಕೋತೀನಿ. ಸೊ ಇಲ್ಲಿ ಹಾಕ್ಕೊಂಡಿದ್ದೀನಿ 5ಕ್ಕೂ. ಈ ದಾರ ಎಲ್ಲ ಟ್ರಿಮ್ ಮಾಡ್ಕೊಂಬಿಡೋಣ ಈಗ. ಸೊ ಇದನ್ನು ಎಲ್ಲ ಟ್ರಿಮ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಜಾಯಿನ್ ಮಾಡೋದು ಯಾವ ಥರ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಸೊ ಈ ಕಾಂಟ್ರಾಸ್ಟ್ ಕಲರ್ದೇ ನಾನು ದಾರ ಹಾಕ್ಕೊಂಡಿದ್ದೀನಿ. ಇಲ್ಲಿ ಈ ಥರ ಹಾಕ್ಕೊಂಡು ಇದನ್ನು ಗಟ್ಟಿ ಮಾಡ್ಕೊಳ್ಳಿ. ಫಸ್ಟ್ ಪೆಟಲ್ನ ಕ್ಲೀನಾಗಿ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಯಾವ ಥರ ಹಾಕೋದು ನೋಡಿ, ಈ ಕಡೆಯಿಂದ ಆ ಕಡೆವರೆಗೂ ಹೋಗಬೇಕು. ಆಮೇಲೆ ಆ ಕಲರ್ ದಾರ ಇದೆಯಲ್ಲ ಅದರೊಳಗಡೆ ನಾವು ಹಾಕಬೇಕು. ಸೊ ಈ ಥರ ಇವು ಒಂದಕ್ಕೊಂದು ಜಾಯಿನ್ ಹಾಕ್ಕೊಂಡು ಹೋಗುತ್ತೆ. ಸೊ ಇದೇ ಥರ 5 ನಾವು ಸೇರಿಸ್ಕೊಳ್ಳೋಣ.
ನೋಡಿ ಈ ಥರ ಇವನ್ನ ಎಳೆದು ಸ್ವಲ್ಪ ಎಳೆದು ಟೈಟ್ ಮಾಡ್ಕೊಳ್ಳಿ, ನಿಧಾನವಾಗಿ ಎಳೆದು ಟೈಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇದಕ್ಕೆ ಇಲ್ಲಿಂದ ಜಾಯಿನ್ ಮಾಡೋಣ, ಮಾಡಿ ಮೇಲೆಯಿಂದ ಹೊರಗಡೆ ತೆಗೆಯೋಣ. ಈ ಫ್ಲವರಿಂದ ನೀವು ತೋರಣನೂ ಮಾಡ್ಬೋದು, ಇಲ್ಲಾಂದರೆ ವಾಲ್ ಹ್ಯಾಂಗಿಂಗ್ನೂ ಮಾಡ್ಬೋದು. ಇಲ್ಲ ಅಂದರೆ ಈ ಫ್ಲವರ್ಸ್ನ ಒಂದು 5-6 ಜಾಯಿನ್ ಮಾಡಿ ಟೇಬಲ್ ಕ್ಲಾತ್ ಥರನೂ ಯೂಸ್ ಮಾಡ್ಬೋದು. ಅಥವಾ ನೀವು ದೀಪಾವಳಿಯಲ್ಲೆಲ್ಲ ರಂಗೋಲಿ ಥರನೂ ಯೂಸ್ ಮಾಡ್ಬೋದು ಇದನ್ನು. ಸೊ ಇಲ್ಲಿ ಒಂದು ಮುತ್ತು ಬೇಕಾದರೆ ಹಾಕ್ಕೊಂಡು, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಮುತ್ತು ಹಾಕ್ಕೊಂಡು ಇಲ್ಲಿ ಸೇರಿಸ್ಕೊಂಬಿಡೋಣ. ನೋಡಿ ಇಲ್ಲಿ ಈ ಥರ ಕಾಣಿಸುತ್ತೆ. ಸೊ ಇಲ್ಲಿ ಸೇರಿಸ್ಕೊಂಡು ಇದನ್ನು ಇಲ್ಲಿ ಜಾಯಿನ್ ಮಾಡ್ಕೊಳ್ಳೋಣ. ಸೊ ಇದನ್ನು ಇಲ್ಲಿ ಸೇರಿಸ್ಕೊಂಡು ಗಟ್ಟಿಯಾಗಿ ಕಟ್ಕೊಂಡು ನಾವು ಕಟ್ ಮಾಡ್ಕೊಂಡ್ಬಿಡೋಣ. ನೋಡಿ ಈ ಥರ ಫ್ಲವರು ರೆಡಿ ಆಯಿತು. ಸೊ ನೀವು ಇದನ್ನು ಯಾವ ಥರ ಬೇಕಾದರೂ ಆ ಥರ ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.